ಜಲ್ ಜೀವನ್ ಮಿಷನ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ. ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಅದು. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದ್ರ ಬಗ್ಗೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮಾಡಿ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ಬಯಲು ಮಾಡಿದೆ. ಗುತ್ತಿಗೆದಾರರು ಲಂಚ ಕೊಟ್ರೆ ಮಾತ್ರ ಬಿಲ್ಗಳು ಕ್ಲಿಯರ್ ಆಗುತ್ತೆ. ಹಳ್ಳಿಗಳಿಗೆ ಶುದ್ಧ ಕುಡಿಯೋ ನೀರನ್ನ ಒದಗಿಸುವಂತಹ ಯೋಜನೆ ಇದು ಜಲ್ ಜೀವನ್ ಮಿಷನ್. ನೀವು ಗ್ರಾಮೀಣ ಭಾಗಕ್ಕೆ ಹೋದ್ರೆ ನೀವು ಅಲ್ಲಿ ಆ ನಲ್ಲಿಗಳು ಹಾಕಿರ್ತಾರಲ್ಲ, ನೀವು ಅದ್ರ ಮೇಲೆ ನೋಡಬಹುದು ಜಲ್ ಜೀವನ್ ಮಿಷನ್ ಅಂತ ಬರ್ದಿರ್ತಾರೆ. ಸೀನಿಯಾರಿಟಿ ಇಲ್ಲದೆ ಇದ್ರು ಬಿಲ್ ಪಾಸ್ ಮಾಡಿಕೊಡ್ತಾರೆ. ಆದರೆ ಮಾಡೋದಕ್ಕೆ 2% ಲಂಚ ಕೇಳ್ತಾರೆ ಅಧಿಕಾರಿಗಳು. ಲಂಚದ ಎಂಜಲು ಕಾಸನ್ನ ತಿನ್ಕೊಂಡು ಏನು ಬೇಕಾದರೂ ಮಾಡ್ತಾರೆ. ಇದ್ರ ಬಗ್ಗೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಡೆಸಿದೆ ಜಲ್ ಜೀವನ್ ಮಿಷನ್ ಇಲಾಖೆಯಲ್ಲಿ. ಬಿಲ್ ಕ್ಲಿಯರ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ KSAS ಮುತ್ತಾ ಎನ್. ದಾಖಲೆ ಕೊಡಿ, ನನಗೆ 2% ಹಣ ಕೊಡುವಂತೆ ಡೀಲಿಂಗ್ ಮಾಡಿದ್ರು. ನಾಚಿಕೆ ಬಿಟ್ಟು ಲಂಚಕ್ಕೆ ಕೈ ಚಾಚ್ತಾರೆ ಮುಖ್ಯ ಲೆಕ್ಕಾಧಿಕಾರಿ. ಯಾವ ಹಿಂಜರಿಕೆ ಇಲ್ಲದೆ 15,000 ರೂಪಾಯಿ ಲಂಚ ತಗೊಂಡು ಹೋಗ್ತಾರೆ. ನಾಚಿಕೆ ಅನ್ನೋ ಪದದ ಅರ್ಥ ಅವರ ಡಿಕ್ಷನರಿಲಿ ಅವ್ರ ಲೈಫಲ್ಲಿ ಇರೋದಿಲ್ಲ. ಈ ಲಂಚದ ದುಡ್ಡು ತಗೊಂಡೋಗಿ ನಿಮ್ಮ ಮನೇಲಿ ಕೊಡ್ತಿರಲ್ಲ, ಆ ಲಂಚದ ಶಾಪ ನಿಮ್ಮ ಮಕ್ಕಳಿಗೂ ತಟ್ಟುತ್ತೆ ಅನ್ನೋದು ನೆನಪಿರ್ಲಿ. ಮಹತ್ವದ ಯೋಜನೆಯಲ್ಲಿ ಭ್ರಷ್ಟ ಅಧಿಕಾರಿಗಳದ್ದೇ ಪಾರುಪತ್ಯ. ಅವರು ಆಡಿದ್ದೇ ಆಟ. ಪವರ್ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಲಂಚ ಭಾಗ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಸರ್ಕಾರ. ನೀವು ಕ್ರಮ ಕೈಗೊಳ್ಳೋವರೆಗೂ ನಾವು ಬಿಡೋದಿಲ್ಲ. ಭ್ರಷ್ಟ KSAS ಮುತ್ತಾ ಎನ್ ವಿರುದ್ಧ ಸೂಕ್ತ ಯಾವಾಗ? ಇಂತಹ ಅಧಿಕಾರಿಗಳಿಂದ ಜಲ ಜೀವನ್ ಮಿಷನ್ಗೂ ಕೆಟ್ಟ ಹೆಸರು. ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡು ಇಲಾಖೆನ ಸ್ವಚ್ಛ ಮಾಡ್ರಪ್ಪ. ಸ್ವಚ್ಛ ಭಾರತ್ ಅಭಿಯಾನ ಅಲ್ಲ ನಿಮ್ದೆಲ್ಲ, ಬಿಜೆಪಿ ಅವ್ರದ್ದು. ನೋಡೋಣ, ಇದ್ರ ವಿರುದ್ಧ ಧ್ವನಿ ಎತ್ತಿ. ಇವಾಗ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಇವಾಗ ಕೆಟ್ಟ ಹೆಸರು ಬರುತ್ತೆ. ನಿಮ್ಮ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ. ಬಿಜೆಪಿಯ MP ಗಳಿದ್ದೀರಿ, MLAಗಳಿದ್ದೀರಿ. ಇವಾಗ ಬಾಯಿ ಬಿಡಿ ನೋಡೋಣ. ತಾಕತ್ತಿದ್ರೆ ನಿಮ್ಗಳಿಗೆ ಸರ್ಕಾರಕ್ಕೆ ಹೇಳಿ, ಇಂಥ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಳಿ. ನೀವು ಬಿಜೆಪಿ ಅವರು ಸ್ವಚ್ಛ ಭಾರತ್ ಮಾಡೋ ಬದಲು ಇಲಾಖೆಗಳನ್ನ ಸ್ವಚ್ಛಗೊಳಿಸಿ ಫಸ್ಟ್. ಅವನ ಹತ್ರ ಕೊಡ್ರೆ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಏನು ನಾವೇನು ಮಾಮೂಲಿ ಗೊತ್ತಲ್ಲ ನಿಮಗೆ, ಎಲ್ಲ 2% ಕೊಡ್ತಾರೆ. ಆಯ್ತು ಬೇಡ ಒಂದು ಸರ್, ಒಂದು ಹೊಡ್ತಿದೆ ಸರ್, 1% ಹೋಗ್ತಿದೆ. ದೊಡ್ಡ ಅಮೌಂಟ್. ನಾವು ಇಲ್ಲಿ ಸುಮ್ಮನೆ ನಮ್ಮ ಸಾಹೇಬರು ನೋಡ್ಕೊಳ್ಬೇಕು. ನಾವು ಸುಮ್ಮನೆ ಒಬ್ಬರೇ ಮಾಡೋಕ್ಕೆ